ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು ಏನಪ್ಪ ಅಂತ ಹೇಳಿದರೆ, ಬ್ಯಾಕ್ ಸೈಡ್ನಲ್ಲಿ ಆರ್ಮ್ ಹೋಲ್ ಹತ್ರ ರಿಂಕಲ್ಸ್ ಬರೋದನ್ನು ಯಾವ ರೀತಿಯಾಗಿ ನಾವು ಸರಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬ್ಲೌಸು ಬ್ಯಾಕ್ ಪಾರ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಸಂಪೂರ್ಣ ಅಳತೆ ತಗೊಂಡು ಹೇಳ್ಕೊಡಲ್ಲ, ಟೈಮು ಕೂಡ ಜಾಸ್ತಿ ಆಗುತ್ತೆ. ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ತುಂಬ ಈಸಿಯಾಗಿರೋ ಒಂದು ಮೆಥಡಲ್ಲಿ ಬೇಗ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ವಿಡಿಯೋಗೆ ಹೋಗೋಣ ಬನ್ನಿ. ಇಲ್ಲಿ ನಾನು ಬ್ಯಾಕ್ ಸೈಡ್ನ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಬ್ಲೌಸ್ದು ಒಂದು ಅಳತೆ ನೋಡ್ಕೊಳ್ಳಿ. ಇಲ್ಲಿ ನಾನು ಮೇಲ್ಭಾಗ ಅಷ್ಟೊಂದು ಕರೆಕ್ಟಾಗಿ ಇಲ್ಲದೆ ಇರೋದಕ್ಕೆ ಕರೆಕ್ಟಾಗಿ ಒಂದು ಲೈನನ್ನು ಹಾಕಿಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಬ್ಯಾಕ್ ಪಾರ್ಟ್ ಆಗಿರೋದಕ್ಕೆ ಅಂದಾಜಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ವ್ರಿಂಕಲ್ಸ್ ಬರೋದಕ್ಕೆ ನೆಕ್ಕದು ಶೇಪ್ ಕೂಡ, ಅಂದರೆ ನೆಕ್ಕಿಗೆ ನಾವು ಕೊಡೋ ಶೇಪ್ ಕೂಡ ಒಂದು ಲೆಕ್ಕದಲ್ಲಿ ಕಾರಣ ಆಗಿರುತ್ತೆ. ಅದು ಹೇಗೆ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನೀಗ ಅಳತೆ ಎಲ್ಲ ಏನು ತಿಳಿಸ್ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇರೋದು ಆರ್ಮ್ ಹೋಲ್ ರಿಂಕಲ್ಸ್ದು. ಅದಕ್ಕೆ ನಾನಿಲ್ಲಿ ಜಸ್ಟ್ ಏನು ಪ್ರಾಬ್ಲಮ್ಗೆ ಸೊಲ್ಯೂಷನು ಅದನ್ನು ಮಾತ್ರ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿ ಆರ್ಮ್ ಹೋಲ್ ರಿಂಕಲ್ಸ್ಗೆ ಬ್ಯಾಕ್ದು ಡೀಪ್ನ ಶೇಪ್ ಕೂಡ ಕಾರಣ ಆಗುತ್ತೆ, ನೋಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಮೇಲ್ಭಾಗದಲ್ಲಿ ಈಗ ಒಂದು ಸಾಧಾರಣ 32 ಇಂಚ್ದು ಬ್ಲೌಸ್ ಪೀಸ್ ಆದರೆ 8 ಇಂಚ್ ಡೀಪಿಗೆ ನಾನಿಲ್ಲಿ ಮೇಲ್ಗಡೆ 2.25 ಮಾತ್ರ ತೊಗೊಂಡಿದ್ದೀನಿ. ಅದೇ ಥರ ಕೆಳಭಾಗದಲ್ಲಿ 3 ಇಂಚನ್ನ ಇಟ್ಬಿಟ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕನ್ನ ನಾವು ಯಾವ ರೀತಿ ಹಾಕಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿ ಬ್ಯಾಕಲ್ಲಿ ರಿಂಕಲ್ಸ್ ಬಂದರೆ ಒಂದು ಸ್ವಲ್ಪ ಕೂಡ ಬ್ರಾಡಾಗಿ ನಾವು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಇಂಚು ಗ್ಯಾಪಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿರೋದು. ಸಾಧಾರಣವಾಗಿ 5.25 ಇಂಚು ಇಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ತೀವಿ ಅಲ್ವಾ ಬ್ಲೌಸ್ದು ಬ್ಯಾಕ್ ಸೈಡಿಗೆ. ಇಲ್ಲಿ ನಾನು 5.5 ಇಂಚಿಗೆ ಮಾತ್ರ ಮಾರ್ಕನ್ನ ಹಾಕ್ಕೊಂಡು ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಕಮ್ಮಿನೇ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಟೋಟಲ್ಲು 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. 3/4 ಇಂಚು ಸ್ಟಿಚಿಂಗ್ ಹೋದರೆ ಇನ್ನು ಮಿಕ್ಕೋದು ಸ್ವಲ್ಪ, ಅಂದರೆ ಒಂದು 3/4ಇಂದ ಒಂದು 2 ಇಂಚಷ್ಟು ಮಾತ್ರ ಮಿಕ್ಕುತ್ತೆ. ಆಗ ಶೋಲ್ಡ್ರ್ ಹತ್ರ ಕಮ್ಮಿ ಆಗುತ್ತೆ ಅಗಲ. ಶೋಲ್ಡ್ರ್ ಹತ್ರ ಅಗಲ ಜಾಸ್ತಿ ಇದ್ರೂ ಕೂಡ ಆರ್ಮ್ ಹೋಲ್ ಹತ್ರ ಇಲ್ಲಿ ರಿಂಕಲ್ಸ್ ಬರುತ್ತೆ. ನೋಡಿ, ಇಲ್ಲಿ ಕೆಳಗಡೆನೂ ಅಷ್ಟೇ ಸಾಧಾರಣವಾಗಿ ಒಂದು 5.5 ಇಂಚಿಗೆಲ್ಲ ನಾವು ಮಾರ್ಕ್ ಮಾಡ್ತೀವಿ ಅನ್ನಂಗಿದ್ರೆ ಅದಕ್ಕಿಂತ ಜಾಸ್ತಿ ಬೇಡ, 1/4 ಇಂಚ್ ಮಾತ್ರ ಇಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೈನ್ ಸರಿ ಬಂದಿಲ್ಲ, ಅದಕ್ಕೆ ನಾನಿಲ್ಲಿ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಬೇಡ, 1/4 ಇಂಚಷ್ಟೇ ಜಾಸ್ತಿ ನಾನಿಲ್ಲಿ ಮಾರ್ಕನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಅಗಲ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕಮ್ಮಿಯಾಗೆ ಕಾಣ್ತಾ ಇದೆ. ಅದೇ ಥರ ಇಲ್ಲೂ ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಸಾಧಾರಣವಾಗಿ ನಾವೆಷ್ಟು ಒಂದು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ, ಅದು ತಪ್ಪು. 1.5 ಇಂಚಿಗೆ ತಪ್ಪು ಅಂದರೆ ಕರೆಕ್ಟ್ ಇದ್ದರೆ ನೋ ಪ್ರಾಬ್ಲಮ್. ಇಲ್ಲಿ ರಿಂಕಲ್ಸ್ ಬರುತ್ತೆ ಅನ್ನಂಗಿದ್ರೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ನೋಡಿ, ಹೀಗೆ ಬರುತ್ತೆ. 1.5 ಇಂಚು ತಪ್ಪು ಅಂತ ಅಲ್ಲ, ನಾವು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದು ಕಸ್ಟಮರ್ಗೆ ಸರಿಯಾಗಿದ್ದರೆ ನೋ ಪ್ರಾಬ್ಲಮ್. ಇಲ್ಲ ಅಂತ ಹೇಳಿದರೆ ಇಲ್ಲಿ ನೋಡಿ, ಹೀಗೆ 1 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಹೀಗೆ ಮಾರ್ಕನ್ನ ಒಂದು ಅರ್ಧ ಇಂಚು ಒಳಗಡೆಗೆ ತಗೊಳ್ಬೇಕಾಗುತ್ತೆ. ಆಗ ಅರ್ಧ ಇಂಚು ಕಮ್ಮಿ ಆಗುತ್ತೆ. ನೋಡಿ, ಇಲ್ಲಿ ಹೀಗೆ. ಆಗ ಇನ್ನು ನೋಡಿ, ಇಷ್ಟಾಗಲ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡ್ರೆ ಇಷ್ಟು ಉಳಿಯುತ್ತೆ. ಮತ್ತು ನಾವು ಸ್ಟಿಚಿಂಗ್ ಮಾಡುವಾಗ ನೋಡಿ, ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಂಡೋದ್ರೆ, ಅಂದರೆ ಅರ್ಧ ಇಂಚ್ ಗ್ಯಾಪಿಗೆ ಸ್ಟಿಚ್ ಮಾಡ್ಕೊಂಡೋದ್ರೆ ಇಷ್ಟು ಬರುತ್ತೆ. ನಾನೇನು ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನೋ ಅಷ್ಟು ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ನೆಕ್ಕಿಂದ ಶೋಲ್ಡ್ರ್ ಹತ್ರಕ್ಕೆ ಇಷ್ಟು, ನೆಕ್ ಹತ್ರ ನೋಡಿ ಇಲ್ಲಿ ಇಷ್ಟಾಗಲ ಉಳ್ಕೊಳ್ಳುತ್ತೆ. ಆರ್ಮ್ ಹೋಲ್ ಹತ್ರ ರಿಂಕಲ್ಸ್ ಬರೋದಕ್ಕೆ ನೆಕ್ ಕೂಡ ಕಾರಣ ಆಗುತ್ತೆ. ಇಲ್ಲಿ ಸ್ವಲ್ಪ ಬ್ರಾಡಾಗಿ ನೆಕ್ದು ಶೇಪ್ನ ನಾವು ಕಟ್ ಮಾಡಿಕೊಂಡ್ರೆ
ಕರೆಕ್ಟಾಗಿ ನೆಕ್ ಪಾಯಿಂಟ್ ಹತ್ರ ಕೂತ್ಕೊಳ್ಳುತ್ತೆ. ಸೊ ಪ್ರಾಬ್ಲಮ್ಮು ಆಲ್ಮೋಸ್ಟ್ ಸಾಲ್ವ್ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ.